ಎಲ್ಲ FA1 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಎಲ್ಲ 8 ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ 8ಗೂ ಸಂಬಂಧಪಟ್ಟಿದಂಥ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ FA1 ಎಕ್ಸಾಮಿಗೆ ಸಂಬಂಧಪಟ್ಟಿದಂತೆ ಹಾಗೆ ಕೀ ಆನ್ಸರ್ನು ಕೂಡ ಡಿಸ್ಪ್ಲೇ ಮಾಡಿಬಿಟ್ಟು ತೋರಿಸ್ದಾಗಿ ವೀಡಿಯೋದಲ್ಲಿ ಅಂತ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ತಿದ್ದೀನಿ. ಸೊ ಈ ಒಂದು ಕನ್ನಡ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ. ಫಿಕ್ಸ್ ಕ್ವಶನ್ಸ್, ಇದಿಷ್ಟು ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ನೀವು ಈಸಿಯಾಗಿ ಕನ್ನಡದ FA1 ಎಕ್ಸಾಮಲ್ಲಿ ಈಸಿಯಾಗಿ 20/20 ಮಾರ್ಕ್ಸ್ನ ತೆಗಿಬೋದಾಗುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿ 4 ಮಾರ್ಕ್ಸ್ ಲೆಟರ್ ರೈಟಿಂಗ್ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕ್ವಶನ್ಸ್ನ ಜಸ್ಟ್ ಎಕ್ಸಾಮ್ ಇದ್ದಾಗ ಜಸ್ಟ್ ರಿವೈಸ್ ಮಾಡ್ಕೊಂಡು ಹೋದ್ರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಬರಿಬೋದಾಗಿರುತ್ತೆ. ಸೊ ಕರೆಕ್ಟಾಗಿ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಶುರು ಮಾಡೋಣ. ಒಂದನೇ ರೂಪಾಣ ಅಂದರೆ FA1 ಎಕ್ಸಾಮ್ಗೆ 2026-27 ಪೇಪರ್ ಆಗಿರುತ್ತೆ. ಸೊ ನೋಡ್ಕೊಳ್ತಾ ಬನ್ನಿ. ಸೊ ಪ್ರಥಮ ಭಾಷೆ ಕನ್ನಡ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆದು ಅಂದರೆ 2x1 ಅಂದರೆ 2 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಕೆಳಗಡೆನೇ ಆನ್ಸರ್ ಇರುತ್ತೆ. ಸೊ ಯಾವುದಂತ ಆನ್ಸರ್ನ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಫಸ್ಟ್ನೇ ಕ್ವಶನ್ ನೋಡೋದಾದರೆ ಕನ್ನಡದ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ಲಾಸ್ಟಿಗೆ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಆನ್ಸರ್ ಇಲ್ಲೇ ಇದೆ. ಸೊ ನೋಡ್ಕೋಬೋದು ಆನ್ಸರ್ ಬಂದುಬಿಟ್ಟು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ 10 ಅನ್ನೋದು ಕರೆಕ್ಟಾಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ಸಜಾತಿ ಸಂಯುಕ್ತ ಅಕ್ಷರಗಳ ಪದವಿದು ಅಂತ ಕೇಳಿದರೆ. ಸೊ ಯಾವುದಂತ, ಸೊ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಅಕ್ಕ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ 4ನೇ ಪದ ಬರೀರಿ. 1 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸೊ ರಾಮ, ಅಂಕಿತ, ನಮ್ಮ, ತಾವು ಅನ್ನೋದು ಏನು ಅನ್ನೋದನ್ನು ಬರೀಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಆನ್ಸರ್ನ ಲಾಸ್ಟಿಗೆ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ನೀವು ಈಗಲೇ ಆನ್ಸರ್ನ ಫೈಂಡ್ ಔಟ್ ಮಾಡೋಕ್ಕಾದ್ರೆ ಫೈಂಡ್ ಔಟ್ ಮಾಡಿ, ಇಲ್ಲಾಂದರೆ ಲಾಸ್ಟಿಗೆ ನಾನು ಆನ್ಸರ್ನ ತೋರಿಸ್ತಾ ಹೋಗ್ತೇನೆ ವಿಡಿಯೋ ಎಂಡಿಂಗಲ್ಲಿ. ನೆಕ್ಸ್ಟ್ 3x1 3 ಮಾರ್ಕ್ಸ್, 3 1 ಮಾರ್ಕ್ಸ್ ಕ್ವಶನ್ಸ್ನ ಇರುತ್ತೆ. ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. DV ವಿಜಯ್ ಅವರ ಹುಟ್ಟೂರು ಯಾವುದು ಅಂತ ಕೇಳಿದರೆ. ನಮ್ಮನ್ನು ಆಳುವವರು ಯಾರು ಎಂದು ಕವಿ ಹೇಳಿದ್ದಾರೆ ಅಂತ ಕೇಳಿದರೆ. ನೆಕ್ಸ್ಟ್ ಗಾಳಿಯಲ್ಲಿ ಬೂದಿಯನ್ನು ತೋರಿದಾಗ ಎಲ್ಲಿ ಬರುತ್ತೆ. ಇದು 3 ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಇವು 3 ಕ್ವಶನಲ್ಲಿ 2 ಕ್ವಶನ್ ಅಥವಾ ಫಿಕ್ಸು. ಇವು 3 ಕ್ವಶನ್ ಬಂದರೂ ಬರ್ಬೋದು. ಸೊ ನೋಡ್ಕೊಂಡಿರಿ. ಸೊ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ಕ್ವಶನ್ ಪೇಪರ್ನ 2 ವರ್ಷದ ಹಿಂದೆ ಇರುವಂಥ ಕ್ವಶನ್ ಪೇಪರ್ ಎಲ್ಲದನ್ನು ಅನಲೈಸ್ ಮಾಡಿಬಿಟ್ಟು ಈ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದಾಗಿರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 2x2 ಅಂದರೆ 2 ಮಾರ್ಕ್ಸಿಂದ 2 ಕ್ವಶನ್ ಅಟೆಂಡ್ ಮಾಡಬೇಕು. ನಿಮಗೆ 4 ಮಾರ್ಕ್ಸಿನ ಸಿಗುತ್ತೆ 2 ಕ್ವಶನ್ ಅಟೆಂಡ್ ಮಾಡಿದ್ರೆ. ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತದ್ದರಿಂದ ಬಂದ ಫಲವೇನು ಅಂತ ಕೇಳಿದರೆ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು. 2 ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕವಿ ಪರಿಚಯವನ್ನು ಬರೀಬೇಕಾಗುತ್ತೆ. ಇದಕ್ಕೆ 2x1 2 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಸೊ ನೋಡ್ತಾ ಇರ್ಬೋದು. NS ಲಕ್ಷ್ಮೀನಾರಾಯಣ ಭಟ್ ಅವರವರ ಬಗ್ಗೆ ಬರೀಬೇಕು. ಅವರು ಹುಟ್ಟಿದ ಸ್ಥಳ, ಕಾಲ, ಕೃತಿ, ಆಮೇಲೆ ಪ್ರಶಸ್ತಿ ಏನೇನು ಬಂದಿದೆ, ಎಲ್ಲದ್ರ ಅವ್ರ ಮರಣ, ಸೊ ಎಲ್ಲದನ್ನು ಸೇರಿಸಿ ಒಂದು ಅರ್ಧ ಪೇಜು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇಷ್ಟು ಸಂದರ್ಭ ಸಹಿತ ಸ್ವಾರಸ್ಯ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸಂದರ್ಭ ಸಹಿತ ಸ್ವಾರಸ್ಯ ಇದು ಬಂದೇ ಬರುತ್ತೆ, ಈ ಥರದೊಂದಷ್ಟು. ಸೊ ನೋಡ್ಕೊಂಡಿರಿ. ನೆಕ್ಸ್ಟ್ ಕೊಟ್ಟಿರೋ ಪದ್ಯವನ್ನು ಪೂರ್ಣಗೊಳಿಸಿ. ಸೊ ಪದ್ಯವನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ. 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕೊಟ್ಟಿರೋ ಪದ್ಯವನ್ನು ನಿಮ್ಮ ಸಾರಾಂಶದಲ್ಲಿ ನಿಮ್ಮ ಮಾತುಗಳಲ್ಲಿ ಸಾರಾಂಶ ಬರೀಬೇಕಾಗುತ್ತೆ ಇದ್ರ ಬಗ್ಗೆ. ಸೊ ಒಂದು ಪೊಯಮ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಪೊಯಮ್ನ ಆಚೆ ಈಚೆ ಮಾಡಿದ್ರು ಆಗುತ್ತೆ, ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಕನ್ನಡದಲ್ಲಿ ನೀವು ಹೆಂಗೋ ಸ್ಟೋರಿ ಬರೆಯೋಕ್ಕೆ ಗೊತ್ತಿರುತ್ತೆ. ಸೊ ಜಸ್ಟ್ ಸ್ಟೋರಿ ಥರ ಬರ್ಕೊಂಡೋಗಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟು ನೀವು ಆಯ್ಕೆ ಅಂತ ಬರಬೇಕಂದ್ರೆ ಯಾರು ಬರೆದಿದೆ ಅಂತ ಬರಬೇಕು, ಯಾವ ಕೃತಿಯಿಂದ ಆರಿಸಲಾಗಿದೆ ಅಂತ ಬರೆದ್ಬಿಟ್ಟು ನೀವು ಬರೀತಾ ಹೋದರೆ ನಿಮಗೆ ಮಾರ್ಕ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ನ ಕೊಟ್ಟಿದ್ದಾರೆ. 2x1 ಲೆಟರ್ ರೈಟಿಂಗ್ನ ನೋಡೋಣ, ಎಲ್ಲದನ್ನು ನೋಡ್ತಾ ಬರೋಣ. ಸೊ ಆನ್ಸರ್ನ ನೋಡ್ಬೋದು. 10 ಅಕ್ಕ ಅನ್ನೋದು ಕರೆಕ್ಟ್ ಆಗಿರುತ್ತೆ ಸೆಕೆಂಡ್ನದಕ್ಕೆ. ನೆಕ್ಸ್ಟ್ ರಾಮ, ಅಂಕಿತ, ನಾಮ, ತಾವು ಅನ್ನೋದು ಅರ್ಥಾರ್ಥಕ ಸರ್ವನಾಮ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ನ ನೋಡ್ಕೊಳ್ಳಿ. ನೆಕ್ಸ್ಟ್ 3x1 3 ಮಾರ್ಕ್ಸ್ ಇತ್ತಲ್ಲ. ಸೊ ಎಲ್ಲದಕ್ಕೂ ಆನ್ಸರ್ನ ಇಲ್ಲೇ ಇದೆ. ಸೊ ನೋಡ್ಕೊಳ್ತಾ ಬನ್ನಿ ಎಲ್ಲದಕ್ಕೂ ಆನ್ಸರು. ನೆಕ್ಸ್ಟ್ 8x1 9x1ಗೆ ಆನ್ಸರ್ ಇಷ್ಟು ಬರೀಬೇಕಾಗುತ್ತೆ. ಸೊ ಇಲ್ಲೇ ಇದೆಯಲ್ಲ. ಸೊ ಇಷ್ಟು ಆನ್ಸರ್ 2 ನೋಡ್ಕೊಳ್ಳಿ. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ 2x1 2 ಅಂದರೆ 2 ಇದು ಕವಿ ಹುಟ್ಟಿದ ಸ್ಥಳ ಎಲ್ಲ ಬರೆಯೋಕ್ಕಿತ್ತು, ಕವಿ ಪರಿಚಯ ಬರೆಯೋಕ್ಕಿತ್ತು ಹೇಳಿದ್ನಲ್ಲ. ಸೊ ಅದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ಇಷ್ಟು ನೋಡ್ಕೊಳ್ಳಿ. ಸೊ ಅಥವಾ ವೀಡಿಯೋನ ಪೋಸ್ಟ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಟ್ಕೊಂಡು ನೋಡ್ಕೊಳ್ತಾ ಬನ್ನಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತಿದೆ. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ.
ಅಂತ ಹೇಳಿದ್ರೆ ಮಗ್ಗವಲ್ಲದ ಕುರಳಿಗೆ ಹಗ್ಗ. ಸೊ ಇದಕ್ಕೆ ಆಯ್ಕೆ ಬರೀಬೇಕಾಗುತ್ತೆ, ಸಂದರ್ಭ ಮತ್ತು ಸ್ವಾರಸ್ಯ ಮೂರನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ, ಇಲ್ಲಾಂದರೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗಲ್ಲ. ಸೊ ಮೂರನ್ನು ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಒಂದು ಪದ್ಯವನ್ನು ಕೊಟ್ಟಿದ್ರು, ಸೊ ಅದನ್ನು ಪೂರ್ಣಗೊಳಿಸ್ಬೇಕಾಗುತ್ತೆ. ಸೊ ಇಷ್ಟನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಈ ಪದ್ಯವನ್ನು ನೋಡ್ಕೊಂಡಿರಿ. ಸೊ ಇದು ಪದ್ಯ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಒಂದು ಪೋಯಮ್ನ ಸಾರಾಂಶವನ್ನು ಬರೀಬೇಕಾಗುತ್ತೆ. ಸೊ ಇದು ಆಯ್ಕೆ, ಸಾರಾಂಶ ಮತ್ತು ಮೌಲ್ಯ ಮೂರೇನೋ ಬರೀಬೇಕಾಗುತ್ತೆ. ಆಯ್ಕೆ, ಸಾರಾಂಶ, ಮೌಲ್ಯ 3 ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಡಿ ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡು ಇಟ್ಕೊಳ್ಳಿ. ಸೊ ನೋಡ್ಕೊಳ್ತಾ ಬನ್ನಿ ಆಮೇಲೆ ಆನ್ಸರ್ನ. ನೆಕ್ಸ್ಟ್ 13ನೇ ಕ್ವಶನ್ಗೆ ಆನ್ಸರು ಅಂದರೆ ಲೆಟರ್ ರೈಟಿಂಗ್ ಇತ್ತಲ್ಲ, ಸೊ ಅದು ಲೆಟರ್ ರೈಟಿಂಗ್ ನೀವೇ ಬರೀಬಹುದಾಗಿತ್ತು. ಸೊ ಓನಾಗಿ ಅದೇನು ತುಂಬ ಕಾಂಪ್ಲಿಕೇಟ್ ಇಲ್ಲ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ಕ್ವಶನ್ ಪೇಪರ್ನ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಸೊ ಕನ್ನಡಕ್ಕೆ ನೆಕ್ಸ್ಟ್ ಬರುವಂಥ ಎಲ್ಲ FA1 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.